ಬೆಂಗಳೂರಿನ ಹೊರವಲಯದಲ್ಲಿ ರಾಬರಿ ಗ್ಯಾಂಗ್ ಒಂದು ಆಕ್ಟಿವ್ ಆಗಿಬಿಟ್ಟಿದೆ ಅಂತೆ. ಹೊರವಲಯದಲ್ಲಿ ನೀವು ಹೈವೇಲಿ ಹೋಗ್ತಾ ಇರುವಾಗ ಗಾಡಿ ಏನಾದರೂ ಸೈಡಿಗಾಗಿ ನಿಂತ್ಕೊಂಡ್ರೆ ರಾಬರಿ ಮಾಡಿಬಿಡ್ತಾರೆ, ಹುಷಾರಾಗಿರಿ ಅಂತಿದ್ದಾರೆ. ಬೇಕು ಅಂತಲೇ ಕೀಟಲೆ ಮಾಡಿ ಕದಿಮರು ಅಲ್ಲಿ ಆಕ್ಟಿವ್ ಆಗಿಬಿಡ್ತಾರಂತೆ. ವಾಹನಗಳಲ್ಲಿ ಇರೋರ ಹಣ ಮತ್ತು ಮೊಬೈಲನ್ನು ಎಗರಿಸಿ ಕ್ಷಣ ಮಾತ್ರದಲ್ಲಿ ಪರಾರಿ ಆಗ್ಬಿಡುತ್ತಂತೆ ಈ ಗ್ಯಾಂಗ್. ಕೊಟ್ಟಿಲ್ಲ ಅಂತ ಅಂದರೆ ಮನ ಬಂದಂತೆ ಹಲ್ಲೆ ಕೂಡ ಮಾಡ್ತಾರಂತೆ. ಮಾದನಾಯಕನಹಳ್ಳಿ ಬಳಿ ಕ್ಯಾಂಟರ್ನಲ್ಲಿದ್ದ ದಿನೇಶ್ಗೆ ಈ ರೀತಿ ಹಲ್ಲೆ ಮಾಡಿಬಿಟ್ಟಿದ್ದಾರೆ. ರಾಬರಿ ಗ್ಯಾಂಗ್ ಮಟ್ಟ ಹಾಕೋದಕ್ಕೆ ಪೊಲೀಸರು ವಿಫಲರಾಗಿದ್ದಾರೆ ಎನ್ನುವಂಥ ಆಕ್ರೋಶ. ಕಳೆದೆರಡು ತಿಂಗಳಿನಿಂದ ರಾಬರಿ ಗ್ಯಾಂಗ್ನಿಂದ ನಿರಂತರವಾಗಿ ಹಲ್ಲೆ, ದರೋಡೆ ಇದೆಲ್ಲವೂ ಕೂಡ ಆಗ್ತಾನೇ ಇದೆ. ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಸದ್ಯ ಪ್ರಕರಣ ಕೂಡ ದಾಖಲಾಗಿದೆ. ಮೊಬೈಲ್ ಕಿತ್ಕೊಂಡು ಹೋಗೋದು, ಯಾರಾದರೂ ಈ ಗಾಡಿ ಡ್ರೈವರ್ಗಳು ನಿಲ್ಲಿಸಿರ್ತಾರೆ, ಗಾಡಿ ಅವ್ರು ಎಣ್ಣೆ ಹೊಡೆದು ಮಲ್ಕೊಂಡಿರ್ತಾರೆ ಅಂದ್ಕೊಂಡ್ಬಿಟ್ಟು ಅವ್ರ ಗಾಡಿ ಡೋರ್ಗಳು ಓಪನ್ ಮಾಡೋದು, ಗಾಡಿ ಹತ್ತೋದು, ಆಮೇಲೆ ಅವ್ರು ಮಾತಾಡ್ಸೋದು. ಯಾರೋ ಪರಿಚಯ ಇಲ್ಲದಿದ್ರು ಕೂಡ ನಾವು ಪರಿಚಯ ಇದೆ ಅನ್ನೋ ಉದ್ದೇಶಕ್ಕೋಸ್ಕರ ಮಾತಾಡ್ಸೋದು. ಅದಾದಮೇಲೆ ಅವ್ರು ಏನಾದ್ರು ಸ್ವಲ್ಪ ಕೋಪ ಬಂದ್ರಂದ್ರೆ ಅವ್ರನ್ನ ಹೊಡೆಯೋದು. ಮೊಬೈಲ್ ಕಿತ್ಕೊಂಡು ಏನಾದ್ರು ದುಡ್ಡು ಕಾಸು ಇತ್ತಂದರೆ ತೊಗೊಂಡ್ಬಿಟ್ಟು ಓಡಿ ಹೋಗ್ತಾ ಇರೋದು. ಇವರೇ ಸರ್, ಸುಖ ಸುಮ್ಮನೆ ಬರೋದು.